ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ಎಲ್ಲರಿಗೂ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ನಮ್ಮ JDS ಪಕ್ಷದಲ್ಲಿ ಮಹಿಳಾ ದಿನಾಚರಣೆಯನ್ನು ಇವತ್ತು ತುಂಬ ಅದ್ದೂರಿಯಾಗಿ ಮಾಡಿದ್ದೀವಿ. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಅಪ್ಪಾಜಿಯವರು, ಅನಿತಾ ಮೇಡಮು, ನಿಖಿಲ್ ಕುಮಾರಸ್ವಾಮಿಯವರು ಇವರೆಲ್ಲರೂ ಬಂದು ಒಳ್ಳೆ ಥರವಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಸ್ಫೂರ್ತಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡಬೇಕು ಅಂತ ಎಲ್ಲರೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ಇನ್ನು ಮುಂದಕ್ಕೆ ನಮಗೆ ಇವರು ಹೇಳಿದಂಥ ಮಾತು ನಮ್ಗೆ ನಮಗೆ ತುಂಬ ಎನ್ಕರೇಜ್ ಮಾಡ್ದಂಗಿತ್ತು. ಮತ್ತು ನಾವು ಅವ್ರ ಮಾತಿನಂತೆ ನಾವು ಒಳ್ಳೆ ಸಂಘಟನೆ ಮಾಡಿ ಇನ್ನೂ ನಾವು ಅಪ್ಪಾಜಿ ಹೇಳಿದಂತೆ ಆ 33% ರಿಸರ್ವೇಷನ್ದು ನಾವು ಇನ್ನೂ ನೆಕ್ಸ್ಟು ಬರೋಂಥ ಎಲೆಕ್ಷನ್ಗೆಲ್ಲ ನಾವು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಿಶಸ್ ಟು ಆಲ್. ನಮ್ಮ JDS ಪಕ್ಷದಿಂದ ಮಹಿಳಾ ದಿನದ ಶುಭಾಶಯಗಳು ಅಂತ ಹೇಳ್ತಾ, ನಮ್ಮ ಅನಿತಾ ಮೇಡಮು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಅಪ್ಪಾಜಿ ಅವರು ಹೇಳಿದ ಥರ ನಾವು ಲೇಡೀಸ್ ಎಲ್ಲರೂ ಒಟ್ಟಿಗೆ ಸೇರಿಸಿ ನಮ್ಮ ಸಂಘಟನೆನ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಬರೋ ವರ್ಷದಲ್ಲಿ ಇನ್ನೂ ಚೆನ್ನಾಗಿ ನಮ್ಮದು ಶುಭಾಶಯಗಳು ಹೇಳ್ತಾ ಇದು ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ನಮ್ಮ ಹೆಸರು ರೂಪಲಕ್ಷ್ಮಿ ಅಂತ, ಸರ್ವಜ್ಞಾನ ಕಾರ್ಯದರ್ಶಿ. ಸರ್, ನಮ್ಮ ಹೆಸರು ವಿನೋದ್ ಕುಮಾರ್ ಅಂತ, ಸರ್ವಜ್ಞಾನಗರ ಸೇವಾದಳ ಪ್ರೆಸಿಡೆಂಟ್. ಇವತ್ತು ಮಹಿಳಾ ದಿನ ಆಚರಿಸೋ ಎಲ್ಲರಿಗೂ ನನ್ನ ಶುಭಾಶಯಗಳು. ಇನ್ನೊಂದು ವಿಷಯ ಏನಂದರೆ, ನಮ್ಮ ಮಹಿಳೆಯರಿಗೆಲ್ಲ ಸ್ವಲ್ಪ ಮುಂದೆ ಬಿಡಬೇಕು. ಯಾರೂ ಬಿಡೋದಿಲ್ಲ. ಎಲ್ಲ ಮನೆ ಒಳಗಡೆನೇ ಇದ್ದರೆ ಅವ್ರಿಗೆ ಏನು ಕಾಣಿಸೋದಿಲ್ಲ, ಆಚೆ ಬಿಟ್ರೇ ಎಲ್ಲ ಕಾಣಿಸೋದು. ಅವ್ರನ್ನ ಕೂಡ ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ನಮ್ಮ JDS ಪಕ್ಷ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದೆ. ಅವರು ಸ್ವಲ್ಪ ಬೆಳಿಬೇಕು. ನಮ್ಮ ಗಂಡಸರು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕು, ಮುಂದೆ ಬಿಡಬೇಕು ಎಲ್ಲದಕ್ಕೂ. ನಮ್ಮ ಅನಿಸಿಕೆ ಅದೇ ಥರ ಎಲ್ಲರೂ ಧೈರ್ಯವಾಗಿರಬೇಕು. ಹುಡುಗಿರೆಲ್ಲ ಭಯ ಪಡಬಾರ್ದು. ಏನಿದ್ರು ಮುಂದೆ ಹೋಗಿ ಮಾತಾಡಬೇಕು. ಪ್ರಶ್ನೆ ಕೇಳಿದ್ರೇ ಮುಂದೆ ಇರೋರಿಗೆ ಭಯ ಇರೋದು. ಹಿಂದೆ ಹೋಗಿದ್ರೆ ಅವ್ರು ಬರ್ತಾನೆ ಇರ್ತಾರೆ ಇದು ಮಾಡೋಕ್ಕೆ. ಥ್ಯಾಂಕ್ ಯು ಸರ್.